ಕ್ಷಿಪಣಿ ದಾಳಿಗೆ ನಟಾಂಜ್ ಪರಮಾಣು ಘಟಕಕ್ಕೆ ಹಾನಿಯಾಗಿದೆ. ಅಣು ವಿಕಿರಣ ಸೋರಿಕೆ ಆತಂಕ ವ್ಯಕ್ತಪಡಿಸಿದ ಇರಾನ್ ಅಮೆರಿಕ ಮತ್ತು ಇಸ್ರೇಲಿ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇರಾನ್ನಲ್ಲಿರುವ ನಟಾಂಜ್ ಪರಮಾಣು ಘಟಕ ಡ್ಯಾಮೇಜ್ ಆಗಿದೆ. ನ್ಯೂಕ್ಲಿಯರ್ ರೇಡಿಯೇಷನ್ ಲೀಕ್ ಆಗ್ತಿರುವಂತಹ ಸಾಧ್ಯತೆ. ವಿಶ್ವಸಂಸ್ಥೆಗೆ ಮಾಹಿತಿ ನೀಡಿರುವ ಇರಾನ್ ಮಿನಿಸ್ಟರ್, ಇರಾನ್ ಜನ ವಿಲ ಒದ್ದಾಡುವ ಪರಿಸ್ಥಿತಿ ಬರ್ತಾ ಇದೆ, ತೀವ್ರತೆ ಹೆಚ್ಚಾಗ್ತಾ ಇದೆ. ಕ್ಷಿಪಣಿ ದಾಳಿಗೆ ನಟಾಂಜ್ ಪರಮಾಣು ಘಟಕಕ್ಕೆ ಹಾನಿಯಾಗಿದೆ ಅನ್ನುವಂತ ಇನ್ಫಾರ್ಮೇಶನ್. ಅಣು ವಿಕಿರಣ ಸೋರಿಕೆ ಆತಂಕ ವ್ಯಕ್ತಪಡಿಸ್ತಾ ಇದೆ ಇರಾನ್. ಅಮೆರಿಕ ಮತ್ತು ಇಸ್ರೇಲ್ ಮಿಲಿಟರಿ ಕಾರ್ಯಾಚರಣೆಗೆ ಇರಾನ್ನಲ್ಲಿರುವಂತಹ ನಟಾಂಜ್ ಪರಮಾಣು ಘಟಕ ಡ್ಯಾಮೇಜ್ ಆಗಿದೆ ಅನ್ನುವಂತ ಮಾಹಿತಿ, ನ್ಯೂಕ್ಲಿಯರ್ ರೇಡಿಯೇಷನ್ ಲೀಕ್ ಆಗ್ತಾ ಇರುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ವಿಶ್ವಸಂಸ್ಥೆಗೆ ಮಾಹಿತಿಯನ್ನ ನೀಡ್ತಾ ಇರುವಂತಹ ಇರಾನ್ ಮಿನಿಸ್ಟರ್. ನೋಡಿ, ಇರಾನ್ನಲ್ಲಿ ಜನ ಒದ್ದಾಡುವಂತಹ ಪರಿಸ್ಥಿತಿ. ಯಾಕಂದ್ರೆ ಒಂದು ಯುದ್ಧ ನಡೀತಾ ಇದೆ ಅಂತಂದ್ರೆ ಯಾರ ಪ್ರಾಣವೂ ಸಹಿತ ಅವರ ಕೈಯಲ್ಲೇ ಇರೋದಿಲ್ಲ, ಅವರ ಪ್ರಾಣ ವಿರೋಧಿಗಳ ಕೈಯಲ್ಲಿ ಇರುತ್ತೆ. ಸೊ ಅಷ್ಟರ ಮಟ್ಟಿಗೆ ಅಲ್ಲಿ ಏನು ದಾಳಿಯ ಭೀಕರತೆ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ನಟಾಂಜ್ ಪರಮಾಣು ತಾಣಕ್ಕೆ ಹಾನಿಯಾಗಿದೆ ಎನ್ನುವಂತ ಇನ್ಫಾರ್ಮೇಶನ್ ಅನ್ನ ಇದೀಗ ಇರಾನ್ ಹೇಳಿರುವಂತದ್ದು. ಭಾನುವಾರ ಅಮೆರಿಕ ಮತ್ತು ಇಸ್ರೇಲ್ ಮಿಲಿಟರಿ ಕಾರ್ಯಾಚರಣೆಯ ಸಮಯದಲ್ಲಿ ದೇಶದ ನಟಾಂಜ್ನಲ್ಲಿರುವಂತಹ ವಿಶಾಲವಾದ ಪರಮಾಣು ಸ್ಥಾವರವು ದಾಳಿಗೊಳಗಾಗಿದೆ ಎಂದು ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆಗೆ ಇರಾನ್ ರಾಯಭಾರಿ ರೆಜಾ ನಜಾಫಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ನಿನ್ನೆ ಮತ್ತೆ ಇರಾನ್ನ ಶಾಂತಿಯುತ ಸುರಕ್ಷಿತ ಪರಮಾಣು ಸೌಲಭ್ಯಗಳ ಮೇಲೆ ದಾಳಿ ಮಾಡಿದ್ರು. ಇದ್ರ ಬಗ್ಗೆ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ 35 ರಾಷ್ಟ್ರಗಳ ಆಡಳಿತ ಮಂಡಳಿಯ ಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಈ ಮಾಹಿತಿಯನ್ನ ತಿಳಿಸಿದ್ದಾರೆ. ಯಾವ ಸೌಲಭ್ಯಗಳಿಗೆ ಧಕ್ಕೆ ಆಗಿದೆ ಎಂದು ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಈ ವಿಚಾರಕ್ಕೆ ಕೇಳಿದಂತ ಸಂದರ್ಭದಲ್ಲಿ ನಟಾಂಜ್ ಎಂದು ಉತ್ತರಿಸಿದ್ದಾರೆ. ಅಲ್ಲಿರುವಂತಹ ರಾಯಭಾರಿಯಾದಂತಹ ರೆಜಾ ನಜಾಫಿ ಹೇಳಿರುವಂತಹ ಮಾಹಿತಿ ಇದು. ಇದೀಗ ಅಲ್ಲಿ ಏನೇನೆಲ್ಲ ಹಾನಿಯಾಗಿದೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಗೆ ರೆಜಾ ನಜಾಫಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಟಾಂಜ್ಗೆ ಅಲ್ಲಿ ಹಾನಿ ಆಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಸತತವಾಗಿ ಒಂದು ಅಮೆರಿಕ ಇಸ್ರೇಲ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಾಂಜ್ ಪರಮಾಣು ತಾಣಕ್ಕೆ ಹಾನಿಯಾಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ಇರಾನ್ ತಿಳಿಸಿರುವಂತದ್ದು. ನೋಡಿ, ಅಲ್ಲಿ ಟಾರ್ಗೆಟ್ ಅನ್ನ ಮಾಡಿ ಏನ್ ಹೊಡಿತಾ ಇದೆ ಅಮೆರಿಕ ಮತ್ತು ಇಸ್ರೇಲ್, ಟಾರ್ಗೆಟ್ ಮಾಡಿ ಕೆಲವೊಂದು ಪ್ರದೇಶಗಳನ್ನ ಇಲ್ಲೇ ಇದೇ ರೀತಿಯಾಗಿ ಹೊಡಿಬೇಕು ಅನ್ನುವಂಥ ಟಾರ್ಗೆಟ್ ಮೇಲೆ ಅಲ್ಲಿ ಹೊಡಿತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಆರ್ಥಿಕತೆಯ ನಷ್ಟ ಆಗ್ಬೇಕು ಅನ್ನುವಂಥದ್ದು. ಅಮೆರಿಕ ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಸತತವಾಗಿ ಸಹಿತ ಈ ಟ್ರಂಪ್ ವಿಚಾರಕ್ಕೆ ನಾವು ಇಲ್ಲಿ ಮಾತನಾಡೋದಾದ್ರೆ, ಟ್ರಂಪ್ ಈಗಾಗಲೇ ಮಿಲಿಟರಿಗೆ ಒಂದು ವಾರ್ನಿಂಗ್ ಅನ್ನ ಸಹಿತ ಕೊಟ್ಟಿದ್ರು. ನೀವು ಪ್ರಾಣವನ್ನ ಕಾಪಾಡ್ಕೊಳ್ಬೇಕು, ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಇಲ್ಲಿಂದ ಓಡ್ ಹೋಗೋದು ಬೆಟರ್. ನಿಮ್ಮ ಶಸ್ತ್ರಾಸ್ತ್ರಗಳು ಏನಿದಾವೋ ಎಲ್ಲವನ್ನ ಸಹಿತ ಅಲ್ಲೇ ಬಿಟ್ಟು ಓಡ್ ಹೋಗ್ಬಿಡಿ. ಯಾಕಂದ್ರೆ ಇಲ್ಲ ಅಂದ್ರೆ ನಿಮ್ಮ ಸಾವು ನಮ್ಮ ಕೈಯಲ್ಲಿ ಅನ್ನುವಂಥ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಬಟ್ ಯಾವುದಕ್ಕೂ ಕೂಡ ಕ್ಯಾರೆ ಅನ್ನತ್ತಿಲ್ಲ ಇರಾನ್. ಸೊ ಹೀಗಾಗಿ ಭಾನುವಾರ ನಡೆದಂತ ಒಂದು ದಾಳಿಯಲ್ಲಿ ಈ ಒಂದು ನಟಾಂಜ್ ಪರಮಾಣು ತಾಣಕ್ಕೆ ಹಾನಿಯಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಅಲ್ಲಿಯ ರಾಯಭಾರಿಯಾದಂಥ ರೆಜಾ ನಜಾಫಿ ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇದೀಗ ಸದ್ಯಕ್ಕೆ ಇರುವಂಥ ಮಾಹಿತಿ. ಸೊ ಹೀಗಾಗಿ ಅದು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪ್ರಮಾಣದ ಹಾನಿ ಆಗ್ತಾ ಇದೆ ಗಮನಿಸಿದಾಗೆ. ಯಾಕಂದ್ರೆ ಯುದ್ಧದ ಭೀಕರತೆ ನಾವು ನೋಡ್ತಾ ಇದ್ದೀವಿ. 3ನೇ ಮಹಾಯುದ್ಧ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.